ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಸ್ಟಾಕ್ ಮಾರ್ಕೆಟ್ ಮೈಂಡ್ಸ್ ಕಿರಣ್. ಸ್ನೇಹಿತರೆ, ಇವತ್ತು ಜಯಂ ಫೈನಾನ್ಷಿಯಲ್ ಅಂತ ಸೆಕ್ಯೂರಿಟಿ ಕಂಪ್ನಿ ಇವತ್ತು 2025ರಲ್ಲಿ ಉತ್ತಮವಾದ ಸ್ಟಾಕ್ಗಳು ಯಾವುದು ಅಂತ 12 ಸ್ಟಾಕ್ಗಳನ್ನು ಗುರುತಿಸಿ ಪ್ರಕಟಿಸಿದೆ. ಸ್ನೇಹಿತರೆ, ಅದರಲ್ಲಿ ನಾನು ನಿಮಗೆ 12 ಸ್ಟಾಕ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ನಾನು ಇದರಲ್ಲಿ ಯಾವುದೇ ರೀತಿಯ ಸ್ಟಾಕ್ಗಳನ್ನ ರೆಕಮೆಂಡೇಷನ್ ಮಾಡ್ತಾ ಇಲ್ಲ ಸ್ನೇಹಿತರೆ. ಯಾವುದೇ ಇದು ಜೆಎಂ ಫೈನಾನ್ಷಿಯಲ್ ಪ್ರಕಟಿಸಿರುವ ಸ್ಟಾಕ್ಗಳನ್ನ 50 ಸ್ಟಾಕ್ಗಳನ್ನು ಪಿಕ್ ಮಾಡಿ ಅದರಲ್ಲಿ ಉತ್ತಮವಾದ 12 ಸ್ಟಾಕ್ಗಳನ್ನು 2020ರಲ್ಲಿ ನೀವು ಬೈ ಮಾಡ್ಬೋದು. ಉತ್ತಮವಾದ ಪಿಕ್ ಅಂತ ಪ್ರಕಟಣೆ ಮಾಡಿದೆ ಸ್ನೇಹಿತರೆ. ಅದರಲ್ಲಿ ಬ್ಯಾಂಕ್ ಸೆಕ್ಟರ್, ಪ್ರೈವೇಟ್ ಬ್ಯಾಂಕ್ ಸೆಕ್ಟರ್ ಮೊದಲನೇ ಸ್ಟಾಕ್ ಆಗಿ ಆಕ್ಸಿಸ್ ಬ್ಯಾಂಕನ್ನು ಅವರು ಮಾಡಿದ್ದಾರೆ ಸ್ನೇಹಿತರೆ. ಆಕ್ಸಿಸ್ ಬ್ಯಾಂಕ್ಗೆ ಅವರು ಟಾರ್ಗೆಟ್ ಕೊಟ್ಟಿರೋದು 1425, ಅಂದರೆ ಅಪ್ಸೈಡು 22.5% ಮೇಲೆ ಹೋಗುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆಕ್ಸಿಸ್ ಬ್ಯಾಂಕು ಇವತ್ತಿನ ಬೆಲೆ, ಇವತ್ತಿನ ಕರೆಂಟ್ ಮಾರ್ಕೆಟ್ ಪ್ರೈಸ್ 1147 ಸ್ನೇಹಿತರೆ, ಆಕ್ಸಿಸ್ ಬ್ಯಾಂಕ್. ಅದೇ ರೀತಿ ಫೈನಾನ್ಸಲ್ಲಿ ಒಂದು ಬ್ಯಾಂಕನ್ನು, ಒಂದು ಸ್ಟಾಕನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಅದರಲ್ಲಿ ನಿಫಾನ್ ಏಮ್ಸ್ ಅಂತ, ಅದು ಟಾರ್ಗೆಟನ್ನು 800 ರೂಪಾಯಿ ಕೊಟ್ಟಿದ್ದಾರೆ. ಅದು 9% ಈ ವರ್ಷ 2025ರಲ್ಲಿ ಗ್ರೋ ಆಗ್ಬೋದು ಅಂತ ಹೇಳಿದೆ ಸ್ನೇಹಿತರೆ. ಅದರ ಕರೆಂಟ್ ಮಾರ್ಕೆಟ್ ಪ್ರೈಸ್ 789 ಸ್ನೇಹಿತರೆ. ಅದೇ ರೀತಿ ಆಟೋಮೊಬೈಲಲ್ಲಿ ಒಂದು ಸ್ಟಾಕನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮಾರುತಿ ಸುಜುಕಿ ಅಂತ, ನೀವೆಲ್ಲರೂ ಕೇಳಿರ್ತೀರ ಸ್ನೇಹಿತರೆ, ಉತ್ತಮವಾದ ಸ್ಟಾಕ್ ಅಂತ ತಿಳಿದಿದ್ದೀರ. ಅದೇ ರೀತಿ ಇದನ್ನು 15,250ಕ್ಕೆ ಟಾರ್ಗೆಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಂದರೆ 35%, 35% ಈ 2025ರಲ್ಲಿ ಗ್ರೋತ್ ಆಗುತ್ತೆ ಅಂತ ಹೇಳಿದ್ದಾರೆ. ಈಗಿನ ಕರೆಂಟ್ ಮಾರುಕಟ್ಟೆ ಬೆಲೆ 11,277. ಅದೇ ರೀತಿ ಮದರ್ಸನ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ಒಂದು ಆಟೋಮೊಬೈಲ್ ಸ್ಟಾಕು. ಇದನ್ನು 210 ಟಾರ್ಗೆಟ್ ಪ್ರೈಸ್ ಆಗಿ ನಿಗದಿ ಮಾಡಿದ್ದಾರೆ ಸ್ನೇಹಿತರೆ. ಅಂದರೆ 25% ಅಪ್ಪು ಸೈಡ್ ಹೋಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಇವತ್ತಿನ ಕರೆಂಟ್ ಮಾರ್ಕೆಟ್ ಪ್ರೈಸ್ 166 ಸ್ನೇಹಿತರೆ. ಅದೇ ರೀತಿ ಕನ್ಸ್ಟ್ರಕ್ಷನ್ನಲ್ಲಿ ಹೊಲುವೆಲಿಯ ಕನ್ಸ್ಟ್ರಕ್ಟ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದನ್ನು ಟಾರ್ಗೆಟು 1315, ಅಂದರೆ ಇದರ ಅಪ್ ಟ್ರೆಂಡು 22% ಮೇಲೆ ಹೋಗುತ್ತೆ ಅಂತ ಹೇಳ್ತಿದೆ ಸ್ನೇಹಿತರೆ. ಅಂದರೆ ಇದರಿಂದ ಕರೆಂಟ್ ಮಾರ್ಕೆಟ್ ಪ್ರೈಸ್ 1137 ಸ್ನೇಹಿತರೆ. ಅದೇ ರೀತಿ KPIT ಟೆಕ್, ಇದು ಒಂದು IT ಸಂಸ್ಥೆ, ಇದು ಐ ಟಿ ಸ್ಟಾಕ್. ಇದನ್ನು 2040 ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ದಾರೆ. ಅಂದರೆ 33% 2020ರಲ್ಲಿ ಗ್ರೋತ್ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಇದನ್ನು ಕರೆಂಟ್ ಮಾರ್ಕೆಟ್ ಪ್ರೈಸ್ದು 1548. ಅದೇ ರೀತಿ ಟಿ ವಿ ಬ್ರಾಡ್ಕಾಸ್ಟಿಂಗ್ ಸಂಸ್ಥೆಯಲ್ಲಿ ಜಿ ಎಂಟರ್ಟೈನ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಸ್ಟಾಕು. ಇದು ಟಾರ್ಗೆಟ್ ಪ್ರೈಸ್ ಬಂದು 200. ಅಂದರೆ ಅಪ್ ಟ್ರೆಂಡು 41% ಅಪ್ ಟ್ರೆಂಡ್ ಆಗುತ್ತೆ 2025 ಅಂತ ಹೇಳ್ತಾರೆ ಸ್ನೇಹಿತರೆ. ಅಂದರೆ ಇವತ್ತಿನ ಮಾರುಕಟ್ಟೆ ಬೆಲೆ ಜಿ ಎಂಟರ್ಟೈನ್ಮೆಂಟು 138 ಸ್ನೇಹಿತರೆ. ಅದೇ ರೀತಿ ಹೆವೆಲ್ಸ್, ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಇವೆಲ್ಲ ಹೇಳಿದರೆ, ವೈರ್ಸ್ ಇದರಲ್ಲಿ ನೋಡಿದರೆ, ಸ್ವಿಚ್ ಬೋರ್ಡ್ ಎಲ್ಲ ನೋಡಿದರೆ ಸ್ನೇಹಿತರೆ. ಈ ಸ್ಟಾಕನ್ನು ಕೊಟ್ಟಿದ್ದಾರೆ. ಇದನ್ನು ಟಾರ್ಗೆಟ್ ಪ್ರೈಸ್ 2031 ಅಂತ ಕೊಟ್ಟಿದ್ದಾರೆ. ಅಂದರೆ 18%, 18ರಿಂದ 19% 2025ರಲ್ಲಿ ಅಪ್ ಟ್ರೆಂಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಅಂದರೆ ಇವತ್ತಿನ ಕರೆಂಟ್ ಮಾರುಕಟ್ಟೆ ಬೆಲೆ ಈ ಶೇರ್ದು ಹೆವೆಲ್ಸ್ ಇಂಡಿಯಾದು 1752 ಸ್ನೇಹಿತರೆ. ಅದೇ ರೀತಿ ಮೆಟ್ರೋಪಾಲಿಸ್, ಅಂದರೆ ಹಾಸ್ಪಿಟಲ್ಸ್ ಆ್ಯಂಡ್ ಹೆಲ್ತ್ ಕೇರ್ ಸೆಕ್ಟರ್ ಸ್ಟಾಕ್ ಸ್ನೇಹಿತರೆ. 2500 ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ದಾರೆ. ಅಂದರೆ ಅಪ್ ಟ್ರೆಂಡು 2025ರಲ್ಲಿ 14% ಅಪ್ ಟ್ರೆಂಡ್ ಆಗುತ್ತೆ ಅಂತ ಹೇಳಿದ್ದಾರೆ. ಇವತ್ತಿನ ಮಾರುಕಟ್ಟೆ ಬೆಲೆ 2227. ಅದೇ ರೀತಿ ಸ್ನೇಹಿತರೆ, ಇನ್ನೊಂದು ಎಲೆಕ್ಟ್ರಿಕಲ್ಲಿ ಕೊಟ್ಟಿದ್ದಾರೆ, C&DLM ಅಂತ. ಇದರ ಟಾರ್ಗೆಟ್ ಪ್ರೈಸು 960, ಅಪ್ ಟ್ರೆಂಡು 44%, 45% ಅಪ್ ಟ್ರೆಂಡ್ ಎಂದು ತೋರಿಸ್ತಾ ಇದ್ದಾರೆ ಸ್ನೇಹಿತರೆ. ಇವತ್ತಿನ ಮಾರುಕಟ್ಟೆ ಬೆಲೆ ಇದ್ರದ್ದು 668. ಅದೇ ರೀತಿ ಗ್ಲೋಬಲ್ ಹೆಲ್ತ್ ಅಂತ ಸ್ನೇಹಿತರೆ. ಇದು ಹಾಸ್ಪಿಟಲ್ ಮತ್ತು ಹೆಲ್ತ್ ಕೇರ್ ಸೆಕ್ಟ್ರಲ್ಲಿ ಬರುತ್ತೆ ಸ್ನೇಹಿತರೆ ಸ್ಟಾಕು. ಅಂದರೆ 1440 ಟಾರ್ಗೆಟ್ ಪ್ರೈಸ್ ಫಿಕ್ಸ್ ಮಾಡಿದರೆ 23%, 23ರಿಂದ 24% 2025ರಲ್ಲಿ ಅಪ್ ಟ್ರೆಂಡ್ ಆಗುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದು ಕರೆಂಟ್ ಮಾರುಕಟ್ಟೆ ಬೆಲೆ 1124 ಸ್ನೇಹಿತರೆ. ಅದೇ ಇಂಜಿನಿಯರಿಂಗ್ ಮತ್ತು ಭಾರತ ಸಂಸ್ಥೆ, ಸೆಂಟ್ರಲ್ ಗೌರ್ಮೆಂಟ್ ಸಂಸ್ಥೆ BHEL,
ಇದು ಟಾರ್ಗೆಟ್ ಪ್ರೈಸ್ 371 ಕೊಟ್ಟಿದ್ದಾರೆ ಸ್ನೇಹಿತರೆ. 49% ಅಪ್ ಟ್ರೆಂಡ್ 2025 ತೋರಿಸ್ತಾ ಇದ್ದಾರೆ. ಇವತ್ತಿನ ಮಾರುಕಟ್ಟೆ ಬೆಲೆ 2,253 ಸ್ನೇಹಿತರೆ. ಈ 12 ಸ್ಟಾಕ್ಗಳು ಮುಂದಿನ ವರ್ಷ 2025ರಲ್ಲಿ ಉತ್ತಮ ರಿಟರ್ನನ್ನು ಕೊಡ್ತದೆ ಅಂತ GM ಫೈನಾನ್ಸ್ ಸೆಕ್ಯೂರಿಟಿ ಸಂಸ್ಥೆ ತಿಳಿಸಿದೆ ಸ್ನೇಹಿತರೆ. ನೀವು ಇದರ ಬಗ್ಗೆ ರಿಸರ್ಚ್ ಮಾಡಿ, ಅನಾಲಿಸಿಸ್ ಮಾಡಿ, ದೆನ್ ನಿಮ್ಮ ಆಲ್ರೆಡಿ ಪೋರ್ಟ್ಫೋಲಿಯೋ ಇತ್ತು ಅಂದರೆ ಸ್ವಿಂಗ್ ಟ್ರೇಡ್ ಮಾಡ್ಬೋದು. ಸ್ಮಾಲ್ ಇದಕ್ಕೋಸ್ಕರ ನೀವು ಟ್ರೈ ಮಾಡ್ಬೋದು ಸ್ನೇಹಿತರೆ. ದಯವಿಟ್ಟು ಯಾವುದೇ ನಂದು ರೆಕಮೆಂಡೇಷನ್ ಅಲ್ಲ ಸ್ನೇಹಿತರೆ. ದಯವಿಟ್ಟು ನೀವು ಇದ್ರ ಬಗ್ಗೆ ರಿಸರ್ಚ್ ಮಾಡಿ, ಅನಾಲಿಸಿಸ್ ಮಾಡಿ, ದೆನ್ ಓನ್ಲಿ ಇನ್ವೆಸ್ಟ್ ಸ್ನೇಹಿತರೆ. ಈ ರೀತಿಯ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.